ನಮಸ್ಕಾರ. ನಾನು ಮಾರುತಿರಾವ್. ನಾನು ಮಣ್ಣಿನ ಸಲುವಾಗಿ ಕೆಲಸ ಮಾಡ್ತೇನೆ. ಮಣ್ಣು ಅಂದರೆ ನಮಗೆ ಸಜೀವ ಮಣ್ಣು. ಸಾಯಿಲ್ ವಾಸ್ತು ಅವರು ಸ್ಥಾಪನೆ ಮಾಡಿದಂಥ ಸಾಯಿಲ್ ಟ್ರಸ್ಟ್ ಸದಸ್ಯ ನಾನು. ಅವರು ಕೆಲಸಗಳನ್ನು ಮುಂದುವರಿಸ್ತಾ ಹೋಗ್ತಿದ್ದೇವೆ. ನಾವು ಮಳೆ ಆಶ್ರಿತ ಕೃಷಿಗೆ ಜಾಸ್ತಿ ಒತ್ತು ಕೊಡ್ತೇವೆ. ನಮ್ಮ ಕೃಷಿಯಲ್ಲಿ ಆಹಾರ ಬೆಳೆಗಳ ಬೆಳೆಯೋದು ತುಂಬ ಅವಶ್ಯಕತೆ ಇದೆ. ನಾವು ಮಳೆ ಆಶ್ರಿತ ಕೃಷಿಗೆ ಮಾಡಿದಾಗ, ಒಣ ಬೇಸಾಯ ಕೃಷಿ ಮಾಡಿದಾಗ ಭೂಮಿ ಹೇಗೆ ಶಕ್ತಿಶಾಲಿ ಆಗುತ್ತೆ ಮತ್ತು ಫಲವತ್ತತೆ ಜಾಸ್ತಿ ಆಗುತ್ತೆ ಅಂತ ಒಂದು ಪ್ರಯೋಗ ಮಾಡಿದ್ದೆ. ಈ ಪ್ಯಾಚ್ ನೋಡ್ಬೋದು. ಈ ಪ್ಯಾಚಲ್ಲಿ ಇದು ಮಧುವನ ನೈಸರ್ಗಿಕ ತೋಟ ಅಂತ ಅಂಜನಾದ್ರಿ ಬೆಟ್ಟದ ಎದುರುಗಡೆ ಇದೆ. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನಲ್ಲಿ. ಕಳೆದ ಒಂದು 7-8 ತಿಂಗಳಿಂದ ನಾನು ಇಲ್ಲಿ ಮಣ್ಣಿನ ಪರಿವರ್ತನೆ ಸಲುವಾಗಿ ಕೆಲಸ ಮಾಡ್ತಿದ್ದೇನೆ. ಇದು ಒಂದು ಸಣ್ಣ ಲ್ಯಾಬ್. ನನಗೆ ಬೇರೆ ಬೇರೆ ಆಯಾಮಗಳಿದೆ. ಒಂದು ಮಾವಿನ ತೋಟ ಇದಕ್ಕಿಂತ ಮುಂಚೆ ನಾನು ಹೇಗೆ ಪರಿವರ್ತನೆ ಮಾಡಿದೆ, ರಾಸಾಯನಿಕ ಕೃಷಿಯಿಂದ ನೈಸರ್ಗಿಕ ಕೃಷಿಗೆ ಹೇಗೆ ಮಾಡಿದೆ, ಅದರದ ರಿಸಲ್ಟ್ ಏನು ಬರ್ತಾ ಇದೆ ಅದನ್ನು ತೋರಿಸಿದೆ ಇದಕ್ಕಿಂತ ಮುಂಚಿನ ವೀಡಿಯೋನಲ್ಲಿ. ಇವಾಗ ಮಳೆಯಾಶ್ರಿತ ಕೃಷಿಗೆ ನಾವು ಬದಲಾವಣೆ ಮಾಡಿದಾಗ ಹೇಗಾಗುತ್ತೆ. ಇದೊಂದು ಸಣ್ಣ ಪ್ಯಾಚ್. ಈ ಪ್ಯಾಚಲ್ಲಿ ಏನೂ ಇರಲಿಲ್ಲ, ಪೂರ್ತಿ ಕಳೆಗಳಿತ್ತು. ಅಥವಾ ಮುಂಚೆ ಏನು ಮಾಡ್ತಿದ್ರೋ ಗೊತ್ತಿಲ್ಲ. ನಮಸ್ಕಾರ. ಇಲ್ಲಿ ನಾವು ಇದೊಂದು ಪ್ರಯೋಗ ಮಾಡೋಣ ಅಂತ ಮಳೆಯಾಶ್ರಿತ ಕೃಷಿಗೆ ನಾನು ಈ ಜಾಗದಲ್ಲಿ ನಮ್ಮ ಪುಂಡಿಪಲ್ಲೆ ಅಂತ ಹೇಳ್ತೀವಿ, ಮತ್ತು ರಾಜಗಿರ ಅಂತ ಹೇಳ್ತೀವಿ. ಬೆಂಗಳೂರು ಭಾಗದಲ್ಲಿ ಗೊಂಗುರ ಅಂತ ಹೇಳ್ತಾರೆ, ಆಮೇಲೆ ದಂಟು ಅಂತ ಹೇಳ್ತಾರೆ. ಅದನ್ನು ಈ ಭಾಗದಲ್ಲಿ ಹಾಕಿದ್ವಿ. ಆಮೇಲೆ ಯಾವುದೇ ನೀರನ್ನು ಬಿಡಲಿಲ್ಲ. ಇಲ್ಲೇ ಮಳೆಯಿಂದ ಎಷ್ಟು ನೀರು ಬರುತ್ತೆ ಕೊನೆವರೆಗೆ, ಜೂನಿಂದ ನಾವು ಈ ತಿಂಗಳ ಏಪ್ರಿಲ್ವರೆಗೆ ನಾನು ಶುರು ಮಾಡಿದ್ದು. ಇದು ಮಾಡಿದ್ದು ಆಗಸ್ಟ್ ತಿಂಗಳಲ್ಲೇ ಶುರು ಮಾಡಿದೆ ಈ ಪರಿವರ್ತನೆ ಕೆಲಸ. ಇಲ್ಲಿ ಗೊಂಗುರ ಅಂದರೆ ಪುಂಡಿಪಲ್ಲೆ ಮತ್ತು ರಾಜಗಿರ ದಂಟು ಇದನ್ನು ಹಾಕಿ ಸಾಲುಗಳು, ಒಂದು ಸಾಲು ಪುಂಡಿಪಲ್ಲೆ, ಇನ್ನೊಂದು ಸಾಲು ದಂಟು, ಅದನ್ನು ಹಾಕಿ ಇದು ಮಾಡಿದ್ವಿ. ಬೇರೆ ಏನೂ ಕೊಡಲಿಲ್ಲ. ಯಾವುದೇ ಗೊಬ್ಬರಗಳು, ನಮ್ಮ ಸಗಣಿ ಗೊಬ್ಬರ, ಗಂಜಲ, ಜೀವಾಮೃತ ಏನೂ ಕೊಡಲಿಲ್ಲ. ಕೊಡದೇ ಬರೀ ಅದು ಹೇಗೆ ಪರಿವರ್ತನೆ ಮಾಡಿದೆ ಅಂತ ತೋರಿಸ್ತೇನೆ. ತುಂಬ ಗಟ್ಟಿಯಾದ ಭೂಮಿ ಇದು. ಬರೀ ಕಳೆಗಳಿತ್ತು, ಸುಮಾರು ಕಳೆಗಳು. ನಮ್ಗೆ ಬೇಕಾಗಿರೋದು ಕಳೆಗಳಂದರೆ ಅದು ಬೆಳೆನೇ. ನಾವು ಬೇಕಾಗಿರೋದು ಬೆಳೆಗಳಿಗೆ ನಾವು ಕಳೆ ಅಂತೀವಿ. ಅದೇ ಇತ್ತು. ಅದನ್ನು ತೆಗೆದು ಒಂದು ಸಾರಿ ರೋಟಾವೇಟ್ರ್ ಮಾಡಿದ್ವಿ. ನೇಗಿಲು ಹೊಡಿತಾರೆ, ನೇಗಿಲು ಮಾಡಲಿಲ್ಲ. ಟ್ರ್ಯಾಕ್ಟ್ರಿಂದ ನೇಗಿಲು, ಬಲರಾಮ ನೇಗಿಲು ಅಂತಾರೆ, ಕೆಳಗಡೆಯಿಂದ ಮೇಲೆ ತೆಗೆದು ಎಲ್ಲ ಹಾಕ್ತಾರೆ. ಆ ಥರದ್ದು ಯಾವ ಕೆಲಸ ಮಾಡಲಿಲ್ಲ. ಒಂದು ಸಾರಿ ರೋಟಾವೇಟ್ರ್ ಮಾಡಿದ್ವಿ. ರೋಟಾವೇಟ್ರ್ ಮಾಡಿದಾಗ ನಮ್ಮ ಕೆಲಸಗಾರರೇ ಅವರ ಕೈಯಿಂದನೇ ಬೇರೆ ಕಡೆ ಮಡಿಯಿಂದ ಸಸಿ ಮಾಡಿದ್ವಿ. ಇದು ಗೊಂಗುರ ಮತ್ತು ರಾಜಗಿರ. ಆ ಸಸಿಗಳನ್ನು ನೆಡ್ತಾ ಹೋದ್ವಿ ಸಾಲು ಸಾಲಿಗೆ. ಒಂದು 3 ಅಡಿ ಅಂತರದಲ್ಲಿ ಒಂದೊಂದು ಸಸಿ ಅಂತರ 1 ಅಡಿ ಇತ್ತು. ಇದು ಗೊಂಗುರದಿಂದ ರಾಜಗಿರಗೆ 3 ಅಡಿ ಅಂತರದಲ್ಲಿ ನಾವು ಹಾಕಿದ್ವಿ. ಇಲ್ಲಿ ನೋಡಿ, ನಾವು ಏನೂ ಮಾಡಿಲ್ಲ. ಇದಕ್ಕೆ ಈ ಮಣ್ಣು ತುಂಬ ಗಟ್ಟಿಯಾದ ಮಣ್ಣು ಹೇಗೆ ಬದಲಾವಣೆ ನಾನು ಕೈಯಿಂದ ಇದು ಮಾಡ್ಬೋದು. ಈ ಬದಲಾವಣೆಗಳನ್ನು ಆಗಿರೋದು ನಮ್ಮ ಮಳೆಯಾಶ್ರಿತ ಕೃಷಿ ಇದೆ. ಏನಕ್ಕೆಂದರೆ ಇಲ್ಲಿ ಜೀವಿಗಳಿಗೆ ಒಂದು ತಾಣವಾಗಿದೆ. ನಾವು ಯಾವುದೇ ರಾಸಾಯನಿಕ ಕೃಷಿ ಪರಿಕರಗಳನ್ನು ಬಳಸಿಲ್ಲ. ಏನು ಯೂರಿಯಾ ಅಂತ ಹೇಳ್ತಾರೆ, DAP ಅಂತ ವಿಷಯಗಳನ್ನು ಈ ಭೂಮಿಗೆ ಒಂದು ತೊಟ್ಟು ಕೂಡ ಹಾಕಲಿಲ್ಲ. ಇದಕ್ಕಿಂತ ಮುಂಚೆ ಅದೆಲ್ಲ ಮಾಡ್ತಾಯಿದ್ರು. ಅದನ್ನು ನಿಲ್ಲಿಸಿ ಇದು ಇಲ್ಲಿ ನೋಡಿ ಜೀವಿಗಳು. ನಾನು ಜೀವಂತ ಮಣ್ಣು ಅಂದಾಗ ನಾವು ಸುತ್ತಾಡಿದ್ರೆ ಆ ಜೀವಿಗಳು ಕಾಣಿಸ್ತಾ ಇರಬೇಕು. ಇದು ಜೀವಿಗಳು ಮಾಡಿದ ಪರಿವರ್ತನೆಯ ಲಕ್ಷಣ ಇದು. ಈ ಥರದ್ದು ಇಲ್ಲಿ ನೋಡಿ, ಇದು ಜೀವಿಗಳೇ ಇದಾವಂತ ತೋರಿಸೋ ಒಂದಿದು ಪ್ರಕ್ರಿಯೆ. ಇದು ಆಗ್ತಾ ಹೋದಾಗ ನಿಮಗೆ ಯಾವ ನೀರಿನ ಅವಶ್ಯಕತೆ ಇರಲ್ಲ. ನಾವು ನೀರು ಬೇಕು, ರಾಸಾಯನಿಕ ಗೊಬ್ಬರ ಬೇಕು, ಅದೆಲ್ಲ ಹೇಳ್ತಾ ಇದ್ದೇವೆ. ನೀವು ಯಾವುದೇ ಭಾಗದಲ್ಲಿ ಹೋಗಿ ಮಣ್ಣನ್ನು ನಾನು ನನ್ನ ಬೆರಳಿಂದನೇ ಇದು ಮಾಡ್ಬೋದು, ಹೆಕ್ಕಿ ತೆಗಿಬೋದು. ಈ ಪರಿವರ್ತನೆ ಆಗಿದೆ. ಇದು ಆ್ಯಕ್ಚುಲಿ 3 ತಿಂಗಳಲ್ಲೇ ಆಗಿದೆ. ನನ್ನ ವೀಡಿಯೋ ಮಾಡೋದು ಸುಮಾರು ನಾನು ಬೇರೆ ಕಡೆ ಕಾರ್ಯಕ್ರಮಗಳಿರುತ್ತೆ ಅಂತ ಇಲ್ಲಿ ಬಂದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇದು ನೋಡಿ, ಈ ಇರುವೆಗಳು ಏನು ಮಾಡ್ತವೆ,
ಇದು ಗೊಂಗುರದ್ದು ಪುಂಡಿ ಪಲ್ಯ ಹೇಳಿದ್ನಲ್ಲ, ಅದರ ಸಸ್ಯದ್ದು. ಇಲ್ಲಿ ಒಳಗಡೆ ಭೂಮಿಯಲ್ಲಿರೋ ಖನಿಜಗಳನ್ನು ಮೇಲೆ ತರೋ ಕೆಲಸ ಮಾಡ್ತವೆ. ಇದು ಐರನ್ನು ಮ್ಯಾಂಗನೀಸ್ ಇರೋ ಮಣ್ಣಿದು, ಅದನ್ನು ಮೇಲೆ ತಂದು ಸ್ಪ್ರೆಡ್ ಮಾಡಿಬಿಡ್ತವೆ, ನಮಗೆ ಯಾವುದು ಕಮ್ಮಿ ಇರದಾಗೆ ನೋಡ್ತವೆ. ಇದು ಗೊಂಗುರದ್ದು, ಇದು ರಾಜಗಿರ ಅಥವಾ ದಂಟಿಂದು. ಇದನ್ನು ಬೀಜಗಳು ಸಹ ಮಾಡಿದ್ದೀವಿ. ಈಗ ಮಾಡಿರೋ ಬೀಜಗಳನ್ನೇ ನೀವು ಯಾವುದೇ ಭಾಗದಲ್ಲಿ ಹೋಗಿ ಕೈಯಿಂದ ನಾವು ಇದು ಮಾಡ್ಬೋದು, ಮಣ್ಣನ್ನು ತೆಗಿಬೋದು. ಇದು ತುಂಬ ಗಟ್ಟಿಯಾದ ಮಣ್ಣಿತ್ತಿದು, ಟ್ರ್ಯಾಕ್ಟ್ರಿಂದ ಉಳುಮೆ ಮಾಡೋದೇ ಕಷ್ಟ ಇತ್ತು. ಅಂಥ ಭೂಮಿ ಈ ಪರಿವರ್ತನೆ ಆಗಿದೆ. ಇರುವೆಗಳು ಮಾಡಿ ಇರೋ ಕೆಲಸ, ಮೇಲೆ ಯಾವ ಖನಿಜಗಳು ಬೇಕೋ ಆ ಖನಿಜದ ಅಂಶಗಳನ್ನು ಕೊಟ್ಟಿದೆ. ಇದೆಲ್ಲ ನೋಡಿ, ಇದು ಪರಿವರ್ತನೆ ಆಗಿರೋದು ಜೀವಿಗಳಿಂದನೇ. ನಾವು ಏನು ಮಾಡಿಲ್ಲ, ಹಾಗೆ ಬಿಟ್ಟಿದ್ದೀವಿ. ಇವತ್ತಿನ ಈ 2-3 ದಿವಸಗಳ ತಾಪಮಾನ ಇಲ್ಲಿ 42ರಿಂದ 43 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಅಂಥ ಜಾಗದಲ್ಲಿ ಈ ಥರ ಪರಿವರ್ತನೆ ಆಗಿರೋದು ನಾವು ನಂಬಿಕೊಂಡಿರೋ ಮಣ್ಣಿಂದ. ನನ್ನ ಮಣ್ಣಿನ ಮೇಲೆ ತುಂಬ ವಿಶ್ವಾಸ ಇದೆ. ಆಮೇಲೆ ಪ್ರಾಕೃತಿಕ ಕೃಷಿ ಅಥವಾ ನೈಸರ್ಗಿಕ ಕೃಷಿಯಲ್ಲಿ ನಾವು ಒಣ ಬೇಸಾಯ ಒತ್ತು ಕೊಟ್ಟಾಗ ಮಾಡಿದಾಗ ಈ ಥರ ಆಗುತ್ತೆ ಅಂತ ನಂಬಿಕೆ ಇಟ್ಟು ಮಾಡಿರೋ ಕೆಲಸದಿಂದ ಈ ಪರಿವರ್ತನೆ ನನಗೂ ಆಶ್ಚರ್ಯ ಕೊಟ್ಟಿದೆ. ಇದನ್ನು ನಾನು ರೈತರ ಹತ್ರ ಶಿಬಿರಗಳ ಕಾರ್ಯಕ್ರಮಗಳು ಮಾಡಿದಾಗ ಇದನ್ನೇ ಹೇಳ್ತೀನಿ, ಒಂದು ಆಹಾರ ಬೆಳೆ ಬೆಳೀರಿ ಅಥವಾ ಔಷಧಿ ಜಾಸ್ತಿ ಬೆಳೀರಿ. ಇದು ನೋಡಿ ಹೇಗಿದೆ ಮಣ್ಣು. ಇಷ್ಟೆಲ್ಲ ಮಣ್ಣಿನ ಪರಿವರ್ತನೆ ತಾನೇ ಮಾಡಬೇಕಾದ್ರೆ ಇದೆಲ್ಲ ಇದು ಇದು ಏನು ಹೇಳ್ಕೊಡುತ್ತೆ ಅಂದರೆ, ನಾವು ಹೊಲ ತೋಟಗಳಲ್ಲಿ ನಮ್ಮ ತಲೆ ಜಾಸ್ತಿ ಓಡಿಸಿ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ಭೂಮಿ ತನಗೇನು ಬೇಕು, ಮಣ್ಣು ತನಗೇನು ಬೇಕು, ಪ್ರಕೃತಿ ತನಗೇನು ಬೇಕು ಅದನ್ನು ತಾನೇ ತಯಾರಿ ಮಾಡ್ಕೊಳ್ಳೋ ಶಕ್ತಿ ಇದೆ. ಅದಕ್ಕೆ ಅಷ್ಟು ಆ ಕೆಲಸ ಪ್ರಕೃತಿ ಪೂರಕವಾಗಿ ಮಾಡೋ ಕಾರ್ಯ ಮಾಡೋ ಸುಮಾರು ಜೀವಿಗಳಿದೆ. ಆ ಜೀವಿಗೆ ನಾವು ಬದುಕೋಕೆ ಬಿಡಬೇಕು. ನಾವು ಅದನ್ನು ಮಾಡ್ತಿಲ್ಲ. ಈ ಯೂರಿಯಾ, DAP ಮತ್ತು ಸುಮಾರು ಪೆಸ್ಟಿಸೈಡ್, ವಿಡಿಸೈಡ್ ಆ ಥರದ ವಿಷಗಳನ್ನು ಭೂಮಿಗೆ ಸೇರಿಸಿ ಭೂಮಿಯನ್ನು ಹಾಳು ಮಾಡ್ತಾಯಿದ್ದೀವಿ. ಸುಮಾರು ನಾನು ನಮ್ಮ ದೇಶದ ಎಲ್ಲ ಭಾಗದಲ್ಲಿ ಓಡಾಡ್ತೇನೆ. 90% ಭೂಮಿ, ಮಣ್ಣು ಎಲ್ಲ ವೆಂಟಿಲೇಟರ್ ಸ್ಟೇಜಲ್ಲಿದೆ. ICU ಸ್ಟೇಜ್ ಅಂತೇನು ಹೇಳ್ತೀವಿ, ಆ ಸ್ಟೇಜಲ್ಲಿದೆ. ಆ ಸ್ಟೇಜಿಂದ ಹೊರತರಬೇಕಾದ್ರೆ ನಾವು ಪ್ರಕೃತಿಗೆ ತನ್ನ ಕೆಲಸ ಮಾಡೋಕ್ಕೆ ಬಿಡಬೇಕು. ಪ್ರಕೃತಿ ಪೂರಕವಾದ ಕೆಲಸಗಳನ್ನು ಮಾಡಬೇಕು. ಮಣ್ಣಿಗೆ ಯಾವ ಬೆಳೆ ಬೇಕು ಆ ಬೆಳೆಗಳನ್ನ ಬೆಳೆಸೋ ಪ್ರಯತ್ನ ಮಾಡಬೇಕು. ಇದು ನೋಡಿ, ನಾನು ಏನು ಮಾಡಿಲ್ಲ. ಇಲ್ಲಿ ಜೀವಿ ಕೆಲಸ ಮಾಡ್ತಿದೆ. ಈ ರಂಧ್ರ ಇದೆ ನೋಡಿ, ಈ ರಂಧ್ರ ನಾನು ಮಾಡಿದ್ದಲ್ಲ, ಜೀವಿ ಮಾಡಿದ್ದು. ಇಲ್ಲೆಲ್ಲ ಕಾಣಿಸ್ತಾ ಇದೆ ನಿಮಗೆ. ಈ ಕೆಲಸಗಳಾಗಬೇಕು ನಮ್ಮ ಮಣ್ಣಲ್ಲಿ. ಈ ಕೆಲಸ ಮಾಡೋಕ್ಕೆ ನಾವು ಆ ಜೀವಿಗಳಿಗೆ ಆಹಾರ, ಉತ್ತಮವಾದ ಆಹಾರ ಏನು ಬೇಕು ಆ ಮಣ್ಣಲ್ಲಿ ಬಿಡಬೇಕು. ನಾನು ಅದೇ ಒಣ ಬೇಸಾಯ ಕೃಷಿ ಮಾಡಿದಾಗ ಏನು ಬೆಳೆದಿದ್ನೋ ಅದನ್ನು ಅಲ್ಲೇ ಬಿಟ್ಟೆ, ತೆಗಿಲಿಲ್ಲ. ಅದನ್ನು ಪರಿವರ್ತನೆ ಮಾಡ್ತಾಯಿದ್ದೇವೆ. ತಿಂಗಳು 1-2 ತಿಂಗಳು 3 ತಿಂಗಳಲ್ಲಿ ಆ ಪರಿವರ್ತನೆಗಳಾಗಿದೆ. ನೀವು ಯಾವುದೇ ಭಾಗದಲ್ಲಿ ನೋಡಿ, ನಿಮಗೆ ಗಟ್ಟಿ ಮಣ್ಣು ಕಾಣೋದಿಲ್ಲ. ಜೀವಿಗಳ ತನ್ನ ಕೆಲಸಗಳು ಮಾಡ್ತಾಯಿದೆ. ಈಗ ಈ ಮೇ ಮೊದಲನೇ ವಾರ, ಕೊನೆ ವಾರದಲ್ಲಿ ಏನು ಪ್ರೀ ಮಾನ್ಸೂನ್ ಶವರ್ ಬರುತ್ತೆ, ಅವಕಾಳಿ ಮಳೆ ಅಂತ ನಾವು ಹೇಳ್ತೇವೆ. ಆ ಮಳೆ ಬಂದಾಗ ಮತ್ತೆ ಬೇರೆ ಜೀವಿಗಳು ಕೆಲಸಗಳು ಮಾಡಿ ಭೂಮಿಯ ಫಲವತ್ತತೆ ಮಾಡಿ ನಾವು ಏನು ಬೆಳೆ ಹಾಕಿದರೂ ಬಂಗಾರದ ಬೆಳೆ ಥರ ಬರುತ್ತೆ ಅಂತ ನಾನು ನಂಬ್ಕೊಂಡಿದ್ದೀನಿ. ಈ ಥರ ತಾವೆಲ್ಲ ಮಾಡಿ ಒಣ ಬೇಸಾಯ ಕೃಷಿಗೆ ಹೋಗಿ ಎಲ್ಲಿದ್ದರೂ ತಮ್ಮ ಮನೆಗೆ ಬೇಕಾಗಿರೋ ಆಹಾರಗಳನ್ನು ತಾವು ಬೆಳೆದು ತಾವೇ ಮುಂಚೆ ಊಟ ಮಾಡಿ. ಈ ಗೊಂಗುರದಿಂದ ಹೂ ಬರುತ್ತೆ, ಕೆಂಪು ಹೂ ಬರುತ್ತೆ. ಅದರಿಂದ ವ್ಯಾಲ್ಯೂ ಎಡಿಷನ್ ಮಾಡಿ ಜಾಮ್ ಮಾಡಿದ್ವಿ. ಅದಕ್ಕೆ ತಂಪು ಪಾನೀಯ ಮಾಡಿದ್ವಿ. ಪಲ್ಯ, ಚಟ್ನಿ, ಆ ಥರದ ಬೇರೆ ಬೇರೆ ಪ್ರಕಾರದ ಉಪಯೋಗ ಆಗುತ್ತೆ. ಅದೇ ಥರ
ದಂಟಿದೆ, ದಂಟಿಂದ ಸುಮಾರು ಒಳ್ಳೊಳ್ಳೆ ಪಲ್ಯ ಆ ಥರದ್ದು ಮಾಡಿ ಆದಮೇಲೆ ಕೊನೆಗೆ ಬೀಜಕ್ಕಂತ ಬಿಟ್ವಿ. ಆ ಬೀಜಗಳು ಶೇಖರಣೆ ಮಾಡಿದ್ದೀವಿ. ಅದೇ ಬೀಜಗಳನ್ನು ಈ ಬರೋ ವರ್ಷ ಉಪಯೋಗ ಮಾಡ್ತೇವೆ. ಈ ಥರದ ಕೆಲಸ ಕಾರ್ಯಗಳನ್ನು ನಮ್ಮ ರೈತರು ಮಾಡಬೇಕಂತ ನಾನು ಅನ್ಕೋತೀನಿ. ಯಾವುದೇ ಭೂಮಿಗೆ ಮಣ್ಣಿಗೆ ವಿಷವನ್ನು ಸೇರಿಸಬೇಡಿ. ಯೂರಿಯಾ ಹೆಸರಲ್ಲಿ ವಿಷ, DAP ಹೆಸರಲ್ಲಿ ಇನ್ನೊಂದು ವಿಷ, ಪೆಸ್ಟಿಸೈಡ್ ಕ್ರಿಮಿ ಕೀಟನಾಶಕಗಳ ಹೆಸರಲ್ಲಿ ಇನ್ನೊಂದು ವಿಷ, ಮತ್ತು ನಮ್ಮ ಕಳೆಗಳನ್ನು ನಾಶ ಮಾಡೋ ಇನ್ನೊಂದು ಪ್ರಕಾರದ ವಿಷ, ಅದನ್ನೆಲ್ಲ ಭೂಮಿಗೆ ಸೇರಿಸಿದಾಗ ಭೂಮಿ ಅದನ್ನೇ ವಾಪಸ್ ಕೊಡ್ತಾ ಇದೆ. ಒಂದು 30-40 ವರ್ಷ ಭೂಮಿ ಸಹಿಸ್ಕೊಳ್ತು. 60ರ ದಶಕದಲ್ಲಿ ಶುರು ಮಾಡಿರೋ ಹಸಿರು ಕ್ರಾಂತಿ ಇಂದ ಶುರುವಾಗಿದ್ದ ವಿಷ 2010ರವರೆಗೆ ಭೂಮಿ ತಡ್ಕೊಂಡು ಆಹಾರನೇ ಕೊಡ್ತಾ ಹೋಯಿತು. ಆದರೆ ಇವಾಗ ವಿಷವನ್ನೇ ವಾಪಸ್ ಕೊಡ್ತಾ ಇದೆ. ಪ್ರತಿ ಆಹಾರದಲ್ಲೂ ವಿಷ ಇದೆ. ಅದನ್ನು ನೀವು ಯಾವುದೇ ನಿಮ್ಮ ಊರ ಹತ್ತಿರ ಇರೋ ಕ್ಯಾನ್ಸರ್ ಹಾಸ್ಪಿಟಲ್ ಹತ್ತಿರ ಹೋಗಿ ನೋಡಿದ್ರೆ ನಿಮಗೆ ಆ ವಿಷದ ಪರಿಣಾಮಗಳು ಕಾಣಿಸುತ್ತೆ. ಅದನ್ನು ನೋಡ್ಬೋದು. ದಯವಿಟ್ಟು ಅದರಿಂದ ನೀವು ಆ ಥರದ ವಿಷಗಳನ್ನು ಹಾಕೋ ಬದಲು ಪ್ರಕೃತಿಗೆ ತನ್ನ ಕೆಲಸ ಮಾಡೋಕ್ಕೆ ಬಿಡಿ. ನಿಮ್ಮ ಹತ್ರ ದೇಶಿ ಹಸುವಿದ್ರೆ ಅದನ್ನು ಉಪಯೋಗ, ಅದರ ಸಗಣಿ ಗಂಜಲನ್ನು ಉಪಯೋಗ ಮಾಡಿ ಭೂಮಿಗೆ ಸೇರಿಸ್ತಾ ಹೋಗಿ. ಇದ್ದ ಬೆಳೆಗಳನ್ನು ಏನು ಕ್ರಾಪ್ ರೆಸಿಡ್ಯೂ ಅಂತ ಹೇಳ್ತೀನಿ, ಬೆಳೆಗಳ ಪಳೆಯುಳಿಕೆ ಇರುತ್ತೆ, ಭೂಮಿಯಲ್ಲಿ ಸೇರಿಸ್ತಾ ಹೋಗಿ. ಆವಾಗ ನಿಮ್ಮ ಭೂಮಿಯ ಪರಿವರ್ತನೆ ತಾನೇ ಆಗುತ್ತೆ. ಅದಕ್ಕೇನು 3-4 ವರ್ಷ ಬೇಕಿಲ್ಲ. 2-3 ತಿಂಗಳಲ್ಲಿ ಆ ಬದಲಾವಣೆ ನೀವು ಕಾಣ್ಬೋದು. ನಾನು ಕಂಡಿದ್ದೀನಿ, ಅದನ್ನೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಧನ್ಯವಾದಗಳು. ನನ್ನ ಹೆಸರು ಮಾರುತಿರಾವ್ ಅಂತ, ಮಣ್ಣಿನ ಸಲುವಾಗಿ ಕೆಲಸ ಮಾಡ್ತೀವಿ ಸಾಯಿಲ್ ಟ್ರಸ್ಟ್ ವತಿಯಿಂದ. ನನ್ನ ಮೊಬೈಲ್ ನಂಬರ್ ತೊಗೊಳ್ಳಿ. ಯಾವುದೇ ನಿಮ್ಮ ಅನುಮಾನಗಳಿದ್ದರೆ, ಈ ಮಣ್ಣಿನ ಬದಲಾವಣೆ ಆಗುತ್ತೆ ಅನ್ನೋ ಅನುಮಾನಗಳಿದ್ದರೆ ನನಗೆ ಫೋನ್ ಮಾಡ್ಬೋದು. ನನ್ನ ಮೊಬೈಲ್ ಸಂಖ್ಯೆ 9945111097 9945111097. ನನ್ನ ಹೆಸರು ಮಾರುತಿರಾವ್ ಅಂತ. ಮಣ್ಣಿನ ಸಲುವಾಗಿನೇ ಕೆಲಸ ಮಾಡ್ತೀನಿ. ನಿಮ್ಮ ಯಾವುದೇ ಮಣ್ಣಿನ ಬಗ್ಗೆ ಅನುಮಾನಗಳಿದ್ದರೆ, ನೈಸರ್ಗಿಕ ಕೃಷಿ ಅಥವಾ ಪ್ರಾಕೃತಿಕ ಕೃಷಿ ಬಗ್ಗೆ ಅನುಮಾನಗಳಿದ್ದರೆ ನನ್ನನ್ನು ಸಂಪರ್ಕಿಸಿ. ನಮಸ್ತೆ.